ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಬಂದು ತುಂಬ ಬೇಜಾರಾಗಿರೋದು ಒಂದು ಇನ್ಫಾರ್ಮೇಷನ್ಸ್ ಇದ್ದು ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಸುಮನ್ ಗೌಡ ನಮ್ಮನ್ನ ಬಿಟ್ಟು 1 ವಾರ ಆಯಿತು ಹೋಗಿ. ತುಂಬ ಬೇಜಾರಾಗಿದೆ. ಅವ್ರ ಮೂಗ್ ಮೇಲೆ ಒಂದು ಪಿಂಪಲ್ ಥರ ಬಂದು ಪ್ರಾಬ್ಲಮ್ ಎಲ್ಲಿವರೆಗೂ ತೊಗೊಂಡೋಯ್ತು ನೋಡಿ. ಅವರು ಅಷ್ಟು ಫೇಮಸ್ ಯೂಟ್ಯೂಬರು, ಪ್ರತಿಯೊಬ್ಬರಿಗೂ ಗೊತ್ತು. ಈಗಷ್ಟೇ ಅವ್ರ ಮಗನ ಮದುವೆನೂ ಮಾಡಿದ್ರು. ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಈ ಥರ ಆಯಿತು ಅವ್ರ ಲೈಫಲ್ಲಿ. ಅದು ಮೂಗಿಂದು ಸರ್ಜರಿ ಎಲ್ಲ ಆಗಿದ್ಮೇಲೆ ಗಂಟಲಿಗೂ ಸ್ಪ್ರೆಡ್ ಆಗಿ ಗಂಟು ಥರ ಆಗಿದೆ. ಈ ಥರ ಎಲ್ಲ ಆಗಿ ಸುಮನ್ ಗೌಡವರು ನಮ್ಮನ್ನ ಬಿಟ್ಟು ರ್ಯಾಪಿಡ್ ಆದರು. ತುಂಬಾ ಬೇಜಾರಾಗ್ತಾಯಿದೆ. ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ತುಂಬ ಬೇಜಾರಾಗಿದೆ. ಅವ್ರು ಮಾಡ್ತಾ ಇರೋದು ಒಂದೊಂದು ಅಡುಗೆನೂ ಜ್ಞಾಪನ ಬರುತ್ತೆ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮಗೆ ಏನೇ ಕಾಯಿಲೆ ಬಂದರೂ ನಮ್ಮ ವಿಲ್ ಪವರ್ನ ನಾವು ಕಮ್ಮಿ ಮಾಡ್ಕೊಬಾರ್ದು. ಹಿಂಗೆ ಆಗಿ ಸುಮನ್ ಗೌಡ ಅಮ್ಮ ಅವರು ವಿಲ್ ಪವರ್ ಕಮ್ಮಿ ಆಗಿರೋದ್ರಿಂದನೇ ಚೇತರಿಸ್ಕೊಳೋಕ್ಕೆ ಆಗಿಲ್ಲ ಅನಿಸುತ್ತೆ. ವಿಲ್ ಪವರ್ ಇದ್ದರೆ ನಾವು ಜಯಿಸ್ಕೊಂಡು ಬರ್ತೀವಿ. ಒಂದು ಎಕ್ಸಾಂಪಲ್ಲು ಶಿವರಾಜ್ ಅಣ್ಣ ಅವ್ರದ್ದು ಇದೆ. ಅವರು ವಿಲ್ ಪವರಿಂದನೇ ಬಂದರು, ನೀವೇ ನೋಡಿದ್ದೀರ. ವಿಲ್ ಪವರ್ ಯಾವಾಗ ನಾವು ಕಮ್ಮಿ ಮಾಡ್ಕೊತೀವೋ ನಾವು ಧೈರ್ಯ ಗೆಡಬಾರ್ದು, ಜಯಿಸಬೇಕು ಅಂತ ನಾನು ಹೇಳ್ತೀನಿ.